ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಸಂಜೆ ಸ್ನ್ಯಾಕ್ಸ್ಗೆ ಪಾಸ್ತಾ ಮಾಡಿದ್ದೀನಿ. ನನ್ನ ಮಗಳು ಸಂಜೆ ಸ್ಕೂಲಿಂದ ಬಂದ ತಕ್ಷಣ ತಿನ್ನೋಕ್ಕೆ ಏನಾದರೂ ಕೊಡಬೇಕಲ್ವಾ. ಡೈಲಿ ಹೊರಗಡೆದೇ ತಂದು ಕೊಡೋದಕ್ಕಿಂತಲೂ ನಾವು ಮನೆಯಲ್ಲೇ ಈ ಥರ ಕ್ವಿಕ್ಕಾಗಿ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಬೋದು. ಸೊ ಬನ್ನಿ ರೆಸಿಪಿ ನೋಡೋಣ. ನಾನಿಲ್ಲಿ ತೊಗೊಂಡಿರೋದು ಯಾವುದೇ ಬ್ರಾಂಡ್ ನೇಮ್ ಬೇಡ, ವೀಟ್ದು. ಮೈದಾ ನಾನಿಲ್ಲಿ ಬಳಸ್ತಾ ಇಲ್ಲ, ನಾನು ಬಳಸ್ತಾ ಇರೋದು ಗೋಧಿದು. ಸೊ ನಾವಿಲ್ಲಿ ಪಾಸ್ತಾ ಬೇಯಿಸ್ಕೊಳ್ಳಿಕ್ಕೆ ನಾನು ಒಂದು ಪ್ಯಾನ್ಗೆ ಬೇಯೋಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದು ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಎಷ್ಟು ಪಾಸ್ತಾ ಬೇಕೋ ಅಷ್ಟು ಪಾಸ್ತಾನ ಸೇರಿಸ್ಕೊಂಡು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಪಾಸ್ತಾ ಬೇಯಲಿಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಅಂಟ್ಕೊಳ್ಳಲ್ಲ, ಆಯಿಲ್ ಹಾಕೋದ್ರಿಂದ ಅಂಟ್ಕೊಳ್ಳಲ್ಲ, ಒಂದೊಂದಕ್ಕೊಂದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬೇಯುತ್ತೆ. ಸೊ ಇಲ್ಲಿ ಪಾಸ್ತಾ ಬೇಯಲಿಕ್ಕಿಟ್ಟು ನಾನು ಈ ಕಡೆ ಅದಕ್ಕೆ ಬೇಕಾಗಿರೋವಂತಹ ತರಕಾರಿಗಳ್ನ ಹೆಚ್ಕೋತಾ ಇದ್ದೀನಿ. ಸೊ ಈ ಪಾಸ್ತಾಗೆ ನಾವು ಒಂದು ಸ್ವಲ್ಪ ತರಕಾರಿನೆಲ್ಲ ಆ್ಯಡ್ ಮಾಡಿ ಕೊಡೋದ್ರಿಂದ ಇದು ಹೆಲ್ತಿಯಾಗಿರೋವಂಥ ಬ್ರೇಕ್ಫಾಸ್ಟು ಆರ್ ಸ್ನ್ಯಾಕ್ಸು ಕೂಡ ಆಗುತ್ತೆ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ಕ್ಯಾರೆಟು ಮತ್ತು ಒಂದು 5ರಿಂದ 6 ಬೀನ್ಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲದನ್ನು ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ಯಾಕೆಂದರೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ಫ್ರೈ ಮಾಡಿದಾಗ ಇದು ಬೇಗ ಬೇಯುತ್ತೆ ಮತ್ತು ಸಾಫ್ಟ್ ಆಗುತ್ತೆ, ಬಾಯಿಗೆ ಸಿಗೋಲ್ಲ ಮಕ್ಕಳಿಗೆ. ಸ್ವಲ್ಪ ಸಾಫ್ಟಾಗಿ ಸ್ಮ್ಯಾಶ್ ಥರ ಆಗೋಗಿರುತ್ತೆ. ಸೊ ಮಕ್ಕಳು ಕೂಡ ಯಾವುದನ್ನು ಸಪ್ರೇಟಾಗಿ ಎತ್ತಿಡೋಲ್ಲ, ಪಾಸ್ತಾ ಜೊತೆಗೆ ಅದನ್ನು ಕೂಡ ತಿನ್ಕೊಂಡು ಬಿಡ್ತಾರೆ. ಸೊ ಹಾಗಾಗಿ ನೀವು ಕೂಡ ತುಂಬ ಚಿಕ್ಕದಾಗಿ ಇದನ್ನು ಹೆಚ್ಚಿ, ನೀವು ಇದಕ್ಕೆ ಇನ್ನೂ ಬೇಕು ಅಂದರೆ ತರಕಾರಿ ಇನ್ನೂ ಆ್ಯಡ್ ಮಾಡಬೇಕು ಅಂದರೆ ಕ್ಯಾಬೇಜ್ ತೊಗೋಬೋದು, ಕ್ಯಾಪ್ಸಿಕಮ್ ತೊಗೋಬೋದು, ಮತ್ತು ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು ಇದಕ್ಕೆ. ಹೀಗೆ ನಮ್ಮ ಕ್ರಿಯೇಟಿವಿಟಿ ಯಾವ್ಯಾವ ಥರ ತರಕಾರಿಗಳು ಬೇಕೋ ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ತರಕಾರಿ ಎಲ್ಲ ಇಲ್ಲಿ ನಾನು ಹೆಚ್ಚಿದ್ದಾಯಿತು. ಆಲ್ಮೋಸ್ಟ್ ಪಾಸ್ತಾನು ಕೂಡ ಬೆಂದಿದೆ. ಇದು ನಾವು ಟಚ್ ಮಾಡಿ ನೋಡಿದಾಗ ಗಟ್ಟಿ ಇರಬಾರ್ದು, ತುಂಬ ಸಾಫ್ಟಾಗಿರಬೇಕು, ಕೈಯಲ್ಲೇ ಕಟ್ ಆಗಬೇಕು, ಅಷ್ಟು ಚೆನ್ನಾಗಿ ಬೆಂದಿರಬೇಕು. ಆಲ್ಮೋಸ್ಟ್ ಪಾಸ್ತಾ ಬೆಂದಿತ್ತು. ನಾನು ನೀರಿಂದ ಕೂಡ ಇದನ್ನು ಸಪ್ರೇಟ್ ಮಾಡಿಕೊಂಡೆ. ಅದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 2 to 3 ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಎಣ್ಣೆ ಕಾದಿತ್ತು, ಸ್ವಲ್ಪ ಸಾಸಿವೆ ಕೂಡ ಹಾಕಿದೆ. ಸಾಸಿವೆ ಚಿಟಪಟ ಅಂದ ತಕ್ಷಣ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಟೊಮೊಟೊನು ಕೂಡ ಸೇರಿಸ್ಕೋತೀನಿ. ಟೊಮೊಟೊನು ಕೂಡ ಸೇರಿಸ್ಬಿಟ್ಟು ಎರಡೂ ಸ್ವಲ್ಪ ಸಾಫ್ಟ್ ಆಗೋ ತನಕ ಒಂದು 1 ಮಿನಿಟು 1 to 2 ಮಿನಿಟ್ಸು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಉಳಿದಿದ್ದಂಥ ತರಕಾರಿನ ಮೀನ್ಸ್ ಬೀನ್ಸು ಮತ್ತು ಕ್ಯಾರೆಟನ್ನು ಕೂಡ ಇದಕ್ಕೇ ಸೇರಿಸ್ಕೊಂಬಿಟ್ಟು ಇದೆಲ್ಲದನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಮ್ಮನ್ನು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಲೋ ಫ್ಲೇಮಲ್ಲೇ ತರಕಾರಿ, ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಆಗಾಗೆ ಸ್ಪೂನಲ್ಲಿ ತಿರುಕೊಂತ ಚೆನ್ನಾಗಿ ಫ್ರೈ ಮಾಡಿ ಒಂದು 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 1 ಮಿನಿಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಬೇಕಾಗಿರೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಗ್ರೀನ್ ಚಿಲ್ಲಿ ಆಗಲಿ ಯಾವುದನ್ನು ಸೇರಿಸ್ತಾ ಇಲ್ಲ. ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ನೀವು ತರಕಾರಿ ಮತ್ತು ಪಾಸ್ತಾ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿ ಮಸಾಲೆಗಳನ್ನ. ನಾನಿಲ್ಲಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಸ್ಪೆಷಲಾಗಿ ಏನಪ್ಪ ಅಂದರೆ ಮ್ಯಾಗಿ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ. ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬೇಡ ಅಂದರೆ ಮನೆಯಲ್ಲೇ ಮಾಡಿರೋವಂಥ ಮಸಾಲಗಳನ್ನೇ ಸೇರಿಸಿರಿ. ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪೌಡರು ಮತ್ತು
ಗರಂ ಮಸಾಲ ಈ ಥರ ಮಸಾಲಗಳನ್ನೇ ಸೇರಿಸಿ ನೀವು. ನಾನು ಅದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮ್ಯಾಗಿ ಮಸಾಲನೂ ಕೂಡ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ತರಕಾರಿಗೆ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬೇಯಿಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದಂಥ ಪಾಸ್ತಾನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಪಾಸ್ತಾನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ ಮಾತ್ರ ಲೋನಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸೀದು ಹೋಗ್ಬಿಟ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಈ ಪಾಸ್ತಾಗೆ ಆ ಮಸಾಲೆ ಮತ್ತು ಹಾಕಿರೋಂಥ ತರಕಾರಿ ಎಲ್ಲ ಹೊಂದ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ ಫೈನಲಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ನಿಮಗೂ ಇದು ಕೂಡ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೋಯಾ ಸಾಸ್ ಹಾಕೋದ್ರಿಂದ ಇದು ಕೂಡ ಸ್ವಲ್ಪ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಸೊ ಇಷ್ಟು ಹಾಕ್ಬಿಟ್ರೆ ನೋಡಿ ರುಚಿಕರವಾದ ಕ್ವಿಕ್ಕಾಗಿ ಹೆಲ್ತಿಯಾಗಿ ಆಗೋವಂಥ ಪಾಸ್ತಾ ರೆಡಿಯಾಗೇ ಹೋಗಿಬಿಡುತ್ತೆ. ಇದನ್ನು ನೀವು ಸಂಜೆ ಟೈಮು ಕೂಡ ತಿನ್ಕೋಬೋದು, ಇಲ್ಲ ಬ್ರೇಕ್ಫಾಸ್ಟಿಗೆ ಬೇಕು ಅಂದರೆ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೋಬೋದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ, ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಹೊರಗಡೆ ಫುಡ್ಡು ಕೊಡೋದು ಬದಲು ನಾವೇ ಸ್ವಲ್ಪ ಎಫರ್ಟ್ ಹಾಕಿ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಸ್ನ್ಯಾಕ್ಸ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ, ಅವ್ರ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ದೊಡ್ಡವರು ಕೂಡ ತಿನ್ಬೋದು, ಮಕ್ಕಳಿಗೂ ಕೂಡ ಕೊಡ್ಬೋದು ಈ ಸ್ನ್ಯಾಕ್ಸು.